ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ಚತುರ್ದಶಿ ತಿಥಿ, ಕೃತಿಕಾ ನಕ್ಷತ್ರ, ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಅಂಗನವಾಡಿ ಅಕ್ಷರದಾಸೋಹ ಆಶಾ ಕಾರ್ಯಕರ್ತೆಯರ ಧ್ವನಿಯನ್ನು ದೆಹಲಿಗೆ ಕೊಂಡೊಯ್ದ ಎಚ್.ಡಿ.ಕೆ ಬೇಡಿಕೆಗಳಿಗೆ ಕೇಂದ್ರ ಸಚಿವೆ ಪರಿಹಾರ ಭರವಸೆ. ಸೇತುವೆಯಾದ ಎಚ್.ಡಿ. ಕುಮಾರಸ್ವಾಮಿ. ಕಾಫಿನಾಡಿನಲ್ಲಿ ದತ್ತ ಜಯಂತಿ ಅದ್ದೂರಿ ಸಂಭ್ರಮ. ಭಕ್ತಿಯ ಮಹಾಪೂರ. ಶೋಭಾಯಾತ್ರೆಯಲ್ಲಿ ಸಿ.ಟಿ. ರವಿ ಭರ್ಜರಿ ಸ್ಟೆಪ್ಸ್. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್. ರಾಷ್ಟ್ರೀಯ ಹೆದ್ದಾರಿ 373 ವಿಳಂಬದ ಬಗ್ಗೆ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಿದ ಸಂಸದ. ಕೇಂದ್ರದ ಗಮನ ಸೆಳೆದ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್. ಪರಿಹಾರ ಮೊತ್ತದ ವಿಳಂಬಕ್ಕೆ ತಕ್ಷಣ ಪರಿಹಾರ ಕಲ್ಪಿಸುವಂತೆ ಒತ್ತಾಯ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನ ನ್ಯೂ ಕಾಂತರಾಜ ಅರಸ್ ರಸ್ತೆಯಲ್ಲಿ ಅಪರೂಪದ ದೃಶ್ಯ ಕಂಡುಬಂದಿದೆ. ರಸ್ತೆ ಪಕ್ಕದ ಫುಟ್ಪಾತ್ನಲ್ಲಿ ಮುಳ್ಳಂದಿ ಪ್ರತ್ಯಕ್ಷವಾಗಿ ಸಾರ್ವಜನಿಕರ ಗಮನ ಸೆಳೆದಿದೆ. ಯಾವುದೇ ರೀತಿಯ ಹಾನಿ ಮಾಡದೆ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋದ ಮುಳ್ಳಂದಿಯನ್ನು ನೋಡಲು ಸ್ಥಳೀಯರು ಹಾಗೂ ವಾಹನ ಸವಾರರು ಕ್ಷಣಾರ್ಧದಲ್ಲೇ ಜಮಾಯಿಸಿದರು. ಅನೇಕರು ತಮ್ಮ ಮೊಬೈಲ್ಗಳಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನು ಕ್ಲಿಕ್ಕಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡರು. ನಗರ ಪ್ರದೇಶದಲ್ಲಿ ಇಂತಹ ಕಾಡು ಪ್ರಾಣಿಯ ಅಕಸ್ಮಾತ್ ಕಾಣಿಸಿಕೊಳ್ಳುವಿಕೆ ಜನರಲ್ಲಿ ಆಶ್ಚರ್ಯ ಉಂಟುಮಾಡಿದೆ. ಮಾಹಿತಿ ತಿಳಿದ ತಕ್ಷಣ ಅರಣ್ಯ ಸಿಬ್ಬಂದಿ ಸ್ಥಳಕ್ಕಾಗಮಿಸಿದರು. ಈ ಘಟನೆ ಮೈಸೂರಿನಲ್ಲಿ ಚರ್ಚೆಗೆ ಕಾರಣವಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನಾ ಯಾತ್ರೆ ವೇಳೆ ಜಾಮಿಯಾ ಮಸೀದಿ ಬಳಿ ಉದ್ವಿಗ್ನ ವಾತಾವರಣ ನಿರ್ಮಾಣಗೊಂಡಿದೆ. ಡಿಜೆ ಮತ್ತು ತಮಟೆಯ ಸದ್ದಿನ ನಡುವೆ ಸಾವಿರಾರು ಭಕ್ತರು ಇದ್ದರು. ಮಧ್ಯಾಹ್ನ ಭಾರೀ ಹೈಡ್ರಾಮಾ ನಡೆದಿದೆ. ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಸಂಕೀರ್ತನಾ ಯಾತ್ರೆಯ ವೇಳೆ ಹನುಮ ಮಾಲಾಧಾರಿಗಳು ಜಾಮಿಯಾ ಮಸೀದಿಯ ಮುಂದುಗಡೆಯಿಂದ ಸಾಗಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಜಾಮಿಯಾ ಮಸೀದಿಯೊಳಗೆ ನುಗ್ಗಿದ್ದಾರೆ. ಅದರಿಂದಾಗಿ ಜಾಮಿಯಾ ಮಸೀದಿ ಬಳಿ ಉದ್ವಿಗ್ನ ವಾತಾವರಣ ಉಂಟಾಗಿದೆ. ಪೊಲೀಸರೊಂದಿಗೆ ತಳ್ಳಾಟ, ನೂಕಾಟ ನಡೆದಿದೆ. ಜೈ ಶ್ರೀರಾಮ, ಜೈ ಹನುಮಾನ್ ಘೋಷಣೆ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಹನುಮನ ಪಾದದ ಮೇಲಾಣೆ ಮಂದಿರವಿಲ್ಲೇ ಕಟ್ಟುವೆವು ಎಂದು ಘೋಷಣೆ ಕೇಳಿಬಂದಿದೆ. ಮಾಲಾಧಾರಿಗಳು ಮಸೀದಿ ಬಳಿಯ ವೃತ್ತದಲ್ಲಿ ನಿಂಬೆಹಣ್ಣು ಇಟ್ಟು ಕರ್ಪೂರ ಹಚ್ಚಿದ ಘಟನೆ ಉದ್ವಿಗ್ನತೆ ಹೆಚ್ಚಿಸಿದೆ. ಹೆಚ್ಚಿನ ಸಂಖ್ಯೆಯ ಪೊಲೀಸರು ಸರ್ಪಗಾವಲು ಹಾಕಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದರು. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠಾಪನೆ, ಜಾಮಿಯಾ ಮಸೀದಿ ಜಾಗದಲ್ಲಿ ಮತ್ತೆ ಹನುಮ ಮಂದಿರ ನಿರ್ಮಾಣದ ಸಂಕಲ್ಪ ಮಾಡಿ ಸಾವಿರಾರು ಹನುಮ ಭಕ್ತರು, ಹಿಂದೂ ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 4 ಕಿಲೋಮೀಟರ್ ಮೆರವಣಿಗೆಯ ನಂತರ ಯಾತ್ರೆ ರಂಗನಾಥಸ್ವಾಮಿ ದೇಗುಲ ಮೈದಾನದಲ್ಲಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ.
ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಸರ್ಕಾರದ ಕಾರ್ಯಶೈಲಿಯನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ರಾಜ್ಯದಲ್ಲಿ ಉಪಹಾರ ಇಲಾಖೆ ಮಾತ್ರ ಸಕ್ರಿಯ, ಉಳಿದ ಇಲಾಖೆಗಳು ನೆಲಕಚ್ಚಿವೆಯೇ ಎಂದು ವ್ಯಂಗ್ಯವಾಡಿದ ಅವರು, ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಮಧ್ಯಾಹ್ನಕ್ಕೆ ನಾಟಿಕೋಳಿ ಸಾರು, ಸಂಜೆ ಬೆಳ್ಳುಳ್ಳಿ ಕಬಾಬ್, ಜನರಿಗೆ ಮೆನು ನೀಡುವುದರ ಹೊರತು ಸರ್ಕಾರ ಮಾಡಿರುವ ಅಭಿವೃದ್ಧಿ ಯಾವುದೂ ಕಾಣುತ್ತಿಲ್ಲ ಎಂದು ಆರೋಪಿಸಿದರು. ರಾಜ್ಯದ ಶಿಕ್ಷಣ ಕ್ಷೇತ್ರದ ಮೇಲೆ ಗಂಭೀರ ಪ್ರಶ್ನೆ ಎತ್ತಿದ ಅವರು, 6,000 ರಿಂದ 7,000 ಶಾಲೆಗಳು ಮುಚ್ಚಲ್ಪಟ್ಟಿವೆ, ಶಿಕ್ಷಕರ ನೇಮಕಾತಿ ನಡೆದಿಲ್ಲ, ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರವಾಗಿದೆ ಎಂದು ಹೇಳಿದರು. ಆರೋಗ್ಯ ಇಲಾಖೆಯ ಕಾರ್ಯಕ್ಷಮತೆ ಕುಸಿತಗೊಳ್ಳುತ್ತಿರುವುದನ್ನು ಅವರು ಗಂಭೀರವಾಗಿ ಸೂಚಿಸಿದರು. ಇಡ್ಲಿ ಆಯಿತು, ಬ್ರೇಕ್ಫಾಸ್ಟು, ಮಧ್ಯಾಹ್ನ ನಾಟಿ ಕೋಳಿ ಸಾರು ಆಯಿತು, ಬಹುಶಃ ಡಿನ್ನರ್ಗೆ ಬೆಳ್ಳುಳ್ಳಿ ಕಬಾಬ್ ಬರ್ಬೋದು ಅಂತ ಅನ್ಕೊಳ್ತೀನಿ. ಅಂತಿಮವಾಗಿ ಉಪಹಾರ ಇಲಾಖೆ ಮಾತ್ರ ರಾಜ್ಯದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ರಾಜ್ಯದ ಜನತೆಯ ಭಾವನೆ. ಈಗ ಆರೋಗ್ಯ ಇಲಾಖೆಯಲ್ಲಿ ಏನೇನು ಸಮಸ್ಯೆಗಳಾಯಿತು, ಎಷ್ಟು ಜನ ಗರ್ಭಿಣಿ ಬಾಣಂತಿಯರು, ತಾಯಂದರು, ಮಕ್ಕಳು, ಸಣ್ಣ ಸಣ್ಣ ಶಿಶುಗಳು ಎಷ್ಟು ಜನ ಬಲಿಪಶು ಆದರು ಅಂತಕ್ಕಂಥದ್ದು ನೋಡಿದಿರಿ. ಒಂದು ಕಡೆ ಹೆಲ್ತ್ ಡಿಪಾರ್ಟ್ಮೆಂಟು ಸಂಪೂರ್ಣವಾಗಿ ನೆಲ ಕುಸಿತಿದೆ, ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳು 6,000 ರಿಂದ 7,000 ಸರ್ಕಾರಿ ಶಾಲೆಗಳು ಮುಚ್ಚೋಗಿದೆ. ಮತ್ತೆ ಶಿಕ್ಷಕರ ನೇಮಕಾತಿ ಏನಾಗಬೇಕಾಗಿತ್ತು, ಹತ್ತತ್ರ 20,000 ರಿಂದ 25,000 ಶಿಕ್ಷಕರ ನೇಮಕಾತಿ ಇಲ್ಲಿವರೆಗೂ ಕೂಡ ಆಗಿಲ್ಲ. ಇವತ್ತು ಒಂದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪೂರಕವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಈ ನಾಡಿನ ಜನತೆಗೆ ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರು ಹಾಸನ ರಾಷ್ಟ್ರೀಯ ಹೆದ್ದಾರಿ 373ರ ಕಾಮಗಾರಿ ವಿಳಂಬದ ಕುರಿತು ಹಾಸನ ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಲೋಕಸಭೆಯಲ್ಲಿ ಜೋರಾಗಿ ಪ್ರಶ್ನೆ ಎತ್ತಿದ್ದಾರೆ. ಗುತ್ತಿಗೆ ನೀಡಿದ್ದರೂ ಪರಿಷ್ಕೃತ ವೆಚ್ಚದ ಅಂದಾಜಿಗೆ ಬೆಂಗಳೂರಿನ ಪ್ರಾದೇಶಿಕ ಅಧಿಕಾರಿಗಳ ಅನುಮೋದನೆ ಸಿಗದ ಕಾರಣ ಕಾಮಗಾರಿ ಆರಂಭವಾಗಿಲ್ಲವೆಂದು ಅವರು ಗಮನಾರ್ಹ ವಿಚಾರ ಪ್ರಸ್ತಾಪಿಸಿದರು. ಆಡಳಿತಾತ್ಮಕ ವಿಳಂಬದಿಂದ ಭೂಸ್ವಾಧೀನ ಪರಿಹಾರದ ವಿಮರ್ಶೆಯೂ ಬಾಕಿಯಾಗಿದ್ದು, ಇದರ ಪರಿಣಾಮವಾಗಿ ಪ್ರಯಾಣಿಕರು, ರೈತರು ಮತ್ತು ಪ್ರವಾಸಿಗರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಸ್ಥಗಿತಗೊಂಡಿರುವ ಕಾಮಗಾರಿಗೆ ಶೀಘ್ರ ಅನುಮೋದನೆ ನೀಡಿ ತಕ್ಷಣ ಪುನರಾರಂಭ ಮಾಡಲು ಕ್ರಮ ಕೈಗೊಳ್ಳುವಂತೆ ಅವರು ಕೇಂದ್ರ ಸಾರಿಗೆ ಸಚಿವಾಲಯವನ್ನು ವಿನಂತಿಸಿದರು. पटेल जी। Thank you, Honorable Speaker, Madam. I rise to highlight the urgent matter concerning in my constituency, Beluru-Hasan section of National Highway 373. Although work has been already awarded and agreement has been executed, the project has not been grounded due to non-approval of revised cost estimate, Madam. At present, it has been pending with the regional officer Bengaluru to review the land acquisition award. Due to administrative delay, the appointment date has not been declared, that the agency is unable to commence the work. This stretch is one of the most important corridor in Hasan district, used extensively by local commuters, tourists and farmers. The road condition has been deteriorated significantly following successive monsoon and heavy vehicular movement. I request Ministry of Road Transport and Highways through you, Madam, to ensure expeditious approval of revised cost estimate so that the project may be grounded at earliest. Thank you, Madam. ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಜೆಡಿಎಸ್ ಶಾಸಕರಾದ ಸಿಎನ್ ಬಾಲಕೃಷ್ಣ ಮತ್ತು ಎಚ್.ಪಿ. ಸ್ವರೂಪ್ ಪ್ರಕಾಶ್ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ 2 ಗಂಭೀರ ಆರೋಪಗಳನ್ನು ಹೊರಹಾಕಿದ್ದಾರೆ. ಚಿಕ್ಕಕೊಂಡಗೊಳ ಗ್ರಾಮದಲ್ಲಿ 73 ಎಕರೆ ಭೂಮಿಯನ್ನು ಅಕ್ರಮವಾಗಿ 97 ಜನರಿಗೆ ಖಾಯಂ ಸಾಗುವಳಿ ಚೀಟಿ ನೀಡಲಾಗಿದ್ದು, ಮೌಲ್ಯ 400 ಕೋಟಿ ರೂಪಾಯಿ ಆಗುವ ಈ ಭೂ ಅವ್ಯವಹಾರಕ್ಕೆ ರಾಜಕೀಯ ಆಶ್ರಯವಿದೆ ಎಂದು ಅವರು ಆರೋಪಿಸಿದರು. ಫೆಬ್ರವರಿಯಿಂದ ದೂರು ಇದ್ದರೂ ಯಾವುದೇ ಕ್ರಮವಾಗಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸಿಎಂ ಕಾರ್ಯಕ್ರಮಕ್ಕಾಗಿ ಅಧಿಕಾರಿಗಳಿಂದ 4 ರಿಂದ 5 ಕೋಟಿ ರೂಪಾಯಿ ವಸೂಲಿ ನಡೆಯುತ್ತಿದೆ ಎಂಬ ಮತ್ತೊಂದು ಗಂಭೀರ ಆರೋಪ ರೇವಣ್ಣ ಮಾಡಿದರು. ಈ ಕುರಿತು ಸರ್ಕಾರದ ಪ್ರತಿಕ್ರಿಯೆ ಡಿಸೆಂಬರ್ 6 ರಂದು ಸಿಎಂ ಕಾರ್ಯಕ್ರಮದಲ್ಲಿ ತಿಳಿಯಬಹುದೆಂದು ಅವರು ಹೇಳಿದರು. ಸೂಕ್ತ ತನಿಖೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವುದು. ಕರೆಕ್ಟ್ ಸರ್? ಇದೆಲ್ಲ ಬರೆದಿದ್ದೀವಿ. 4 ಜನ MLAಗಳು ಕೊಟ್ಟಿದ್ದೀವಿ ನಾವು. ಇದಾಯ್ತಾ? ಇದ್ರ ಮೇಲೆ ಏನಂತೆ, ಇದು ಸರ್ವೇರು ವಿಳಾಸಕ್ಕೆ ಆಗಿರುವ ಬಗ್ಗೆ ಈಗ ಮಹಾನಗರ ಪಾಲಿಕೆ ಬೇರೆ ಇರುವ ವರದಿ ನೋಡಿ ಸರ್ವೇರ್ ಬರೀತಾರೆ. ಆ ಸರ್ವೇರ್ ಒಬ್ರು ಮುಸ್ಲಿಂ ಇದ್ರು, ಅವರು ಪ್ರಾಮಾಣಿಕ. ಅವನೇನ್ ಮಾಡಿದ್ರು, ರಜಾ ಕಳಿಸಿದ್ರು. ಇದೆಲ್ಲ ಕೆದಕ್ತೇನೆ ಅಂತ ರಜಾ ಹೋಗಿಲ್ಲ. 20 ದಿನ ಆಯ್ತು. ಅವನು ಒಂದು AD ಎಲ್ಲಾರ ಏನೋ ಗೊತ್ತಾಯ್ತಾ ಸರ್?
ಇಲ್ಲಿ ವಿಷಯ 26ಕ್ಕೆ ಹಾಸನ ಕಸ್ಬೋಳಿ ಚಿಕ್ಕಮಗಳೂರು ಜಮೀನು ಕಾನೂನು ಬಾಹಿರ ಕಾಯಂ ಸಾಗುವಳಿ ಚೀಟಿ ನೀಡಿದ್ದು ಸದರಿ ಜಮೀನುಗಳು ಹಾಲಿ ನಗರಸಭೆ ವ್ಯಾಪ್ತಿ ಇರುವುದರಿಂದ ಅವುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಎಚ್.ಡಿ. ರೇವಣ್ಣ ಹೊಳೆನರಸೀಪುರ ಅಧ್ಯಕ್ಷರು, ಹಾಸನ ಜಿಲ್ಲೆ ಕಸ್ಬೋಳಿ ಚಿಕ್ಕಮಗಳೂರು ಅಧ್ಯಕ್ಷರೇ, ನಾವು ಕಾನೂನು ಬಾಹಿರ ಕಾಯಂ ಸಾಗುವಳಿ ಚೀಟಿ ನೀಡಿದ್ದು ಸದರಿ ಜಮೀನುಗಳು ಹಾಲಿ ನಗರಸಭೆ ವ್ಯಾಪ್ತಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯ ಬಯಸುತ್ತೇನೆ. ಸರ್, ಇದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು, ಹಾಸನ ಜಿಲ್ಲೆಯ ಹಾಸನ ಕಸ್ಬಾ ಹೋಬಳಿ ಚಿಕ್ಕೋಣಗುಳ ಗ್ರಾಮದ 7, 10, 25, 106, 130 ಹಂಗಾಮಿ ಸಾಗುವಳಿ ಚೀಟಿ ನೀಡುವ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಪೂರ್ಣ ಇದಿಲ್ವೇ ಇಲ್ಲ. ಆದರೂ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿ ನೀಡಿರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ನಡೆಯಲಿದ್ದ ಎನ್ನಲಾದ ಲೋಪವನ್ನು ಪರಿಶೀಲಿಸಿ ಮಂಜೂರಾತಿಯನ್ನು ರದ್ದುಪಡಿಸಿ ಸಂಬಂಧಿಸಿದ ಭೂಮಿಯನ್ನು ಸರ್ಕಾರದ ವಶಕ್ಕೆ ಪಡೆದುಕೊಳ್ಳುವ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಡೆದಿದೆ ಎನ್ನಲಾದ ಲೋಪದೇಶಗಳ ಪರಿಶೀಲನೆಗಾಗಿ ತನಿಖೆ ನಡೆಸಲು ಮೈಸೂರು ವಿಭಾಗದ ಪ್ರಾಧಿಕಾರಿ ಆಯುಕ್ತರು RCM ದಿನಾಂಕ 15/24 ಮೂಲಕ ತನಿಖಾ ತಂಡವನ್ನು ರಚಿಸಲಾಗಿರುತ್ತೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ನವಿಲಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ರೈತರು ಭಾರೀ ನಷ್ಟಕ್ಕೆ ಒಳಗಾಗಿದ್ದಾರೆ. ರಾತ್ರಿ ವೇಳೆ ಹಳ್ಳಿ ಪ್ರವೇಶಿಸಿದ ಗಜಪಡೆ 200ಕ್ಕೂ ಹೆಚ್ಚು ಕಾಫಿ ಗಿಡಗಳು, 150 ಅಡಿಕೆ ಗಿಡಗಳು ಮತ್ತು 8 ಎಕರೆ ಮೆಕ್ಕೆಜೋಳವನ್ನು ಸಂಪೂರ್ಣ ನಾಶ ಮಾಡಿದೆ. ಕಟಾವಿಗೆ ಸಿದ್ಧವಾಗಿದ್ದ ಕಾಫಿ ಹಣ್ಣುಗಳ ಚೀಲಗಳನ್ನು ಚೆಲ್ಲಾಪಿಲಿ ಮಾಡಿರುವ ಕಾಡಾನೆಗಳು 50ಕ್ಕೂ ಹೆಚ್ಚು ಚೀಲಗಳನ್ನು ಎಳೆದೊಯ್ದು ಬಿಸಾಡಿವೆ. ಹಲವು ರೈತರಿಗೆ ಸೇರಿದ ತೋಟಗಳಲ್ಲಿ ದಾಂಧಲೆ ನಡೆಯಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಕಾಡಾನೆಗಳ ಭೀತಿಯಿಂದ ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸಲು ಹೆದರುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಹಾರ ಬೇಡ, ಶಾಶ್ವತ ಆನೆ ಕಾರಿಡಾರ್ ಬೇಕು ಎಂದು ರೈತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನೀಟಾಗಿ ಅರ್ಕೇಳಿ ಅಲ್ಲ, ಅದೇ ಇಲ್ಲೇ ಬಂದಿರೋದು, ರಾತ್ರಿ ಬಂದಿರೋದು ಇದು. ಬರ್ಲಿತ್ತಾಗ ಇನ್ನೇನು ಮಾಡಕ್ಕಲ್ಲ. ಫಾರೆಸ್ಟ್ನದು ಎಲ್ಲಿ ರಾತ್ರಿ ಎಲ್ಲಿ ಬರ್ತಾರೆ ಫಾರೆಸ್ಟ್ನಾಗ? ಈಗ ಏನು ಬಂದಿಲ್ಲ, ಅವ್ರಿಗಿನ್ನು ಗೊತ್ತೇ ಇಲ್ಲ. ನೀವು ಬಂದ್ರಿಂದ ಆರಿಸ್ತಾ ಇದ್ದೀರಾ ನಿಂದ? ಹೌದಾ? ಊಟ ಮಾಡ್ಕೊಂಡು ಒಟ್ಟಿಗೆ ಅನ್ವಾ? ಹೌದಾ? ಆಮೇಲೆ ನೋಡ್ತಾನೆ ಇದೆಲ್ಲ ಬಿದ್ದಿಲ್ಲ. ನಮಗ್ ಗೊತ್ತೇ ಇಲ್ಲ ಇಲ್ಲಿ ಬಂದವೆ ಅಂತಲೇ. ಫೋನ್ ಮಾಡಿ ಅಂದೆ, ನಂಬರ್ ಇಲ್ಲ ಅಂದ್ರು. ಹೌದಾ? ಆಯ್ತು, ಯಾರಕ್ಕೆ ಇನ್ನೇನು ಮಾಡಕ್ಕ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಮಹಾಭಕ್ತಿಭಾವದೊಂದಿಗೆ ಜರುಗಿತು. ಬೆಳಗ್ಗೆಯಿಂದಲೇ ಭಕ್ತರ ಮಹಾಪೂರದಲ್ಲಿ ಮುಳ್ಳಯ್ಯನಗಿರಿ, ದತ್ತಪೀಠ ಸೇರಿದಂತೆ ಪ್ರಮುಖ ತಾಣಗಳು ಜನಸಂದಣಿಯಿಂದ ಕಂಗೊಳಿಸಿದವು. ನಗರದ ಮಧ್ಯೆ ವಿಜೃಂಭಣೆಯ ಶೋಭಾಯಾತ್ರೆ ನಡೆಯಿತು. ಸಾಂಪ್ರದಾಯಿಕ ನೃತ್ಯ, ಧ್ವಜಪಥಕ ಹಾಗೂ ಭಜನೆಗಳೊಂದಿಗೆ ಅದ್ದೂರಿಯಾಗಿ ಸಾಗಿತು. ತಾಳ ಹಿಡಿದು ಕುಣಿದು ಭಜನೆ ಮಾಡಿದ ಸಿಟಿ ರವಿ. ಭದ್ರತೆಗೆ ಪೊಲೀಸ್ ಇಲಾಖೆ ತೀವ್ರ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿತ್ತು. ಕಾರ್ಯಕ್ರಮಕ್ಕೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಾಜರಾಗಿ ಭಕ್ತರಿಗೆ ಸಂದೇಶ ನೀಡಿದರು. ಮಾಲಾಧಾರಿಗಳ ಜೊತೆ ಮಾಲೆ ಹಾಕಿದ್ದ ಸಿಟಿ ರವಿ ಭರ್ಜರಿ ಸ್ಟೆಪ್ಸ್ ಎಲ್ಲರ ಗಮನ ಸೆಳೆಯಿತು. ದತ್ತ ಜಯಂತಿ ಸಂಭ್ರಮ ಕಾಫಿನಾಡಿನಲ್ಲಿ ಭಕ್ತಿ, ಶಕ್ತಿ ಹಾಗೂ ಸಾಂಸ್ಕೃತಿಕ ಸೊಗಡಿನಿಂದ ಸಾಗಿತು.
ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಕರ್ನಾಟಕದಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದಿರಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಅಂಗನವಾಡಿ, ಅಕ್ಷರ ದಾಸೋಹ ಹಾಗೂ ಆಶಾ ಕಾರ್ಯಕರ್ತರ ಪ್ರತಿನಿಧಿಗಳನ್ನು ನವದೆಹಲಿಗೆ ಕರೆಸಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ನಪೂರ್ಣಾ ದೇವಿ ಅವರನ್ನು ಭೇಟಿ ಮಾಡಿಸಿದ ಮಹತ್ವದ ಕ್ರಮವನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೈಗೊಂಡಿದ್ದಾರೆ. ದೀರ್ಘಕಾಲದಿಂದ ಬಾಕಿ ಉಳಿದ ಮಾನ್ಯತೆ, ಗೌರವಧನ ಹೆಚ್ಚಳ, ಕೆಲಸದ ಭದ್ರತೆ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ನೇರವಾಗಿ ಕೇಂದ್ರಕ್ಕೆ ಮನವಿ ಸಲ್ಲಿಸಲು ಅವಕಾಶ ಕಲ್ಪಿಸಿದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ.ಕೆ ಇವರ ಧ್ವನಿಯನ್ನು ರಾಷ್ಟ್ರಮಟ್ಟಕ್ಕೆ ತಲುಪಿಸುವಲ್ಲಿ ಸೇತುವೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕೇಂದ್ರ ಸಚಿವೆ ಪ್ರತಿನಿಧಿಗಳ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಶೀಲನೆ ಮತ್ತು ಕ್ರಮಕ್ಕೆ ಭರವಸೆ ನೀಡಿದ ಹಿನ್ನೆಲೆ ನೌಕರರಲ್ಲಿ ಹೊಸ ನಿರೀಕ್ಷೆ ಮೂಡಿದೆ. ಎಚ್.ಡಿ. ಕೋಟೆ ತಾಲೂಕಿನ ಬಿದರಹಳ್ಳಿ ಗ್ರಾಮದಲ್ಲಿ ರಸ್ತೆ ದುರಸ್ತಿ ವಿಚಾರ ಗಂಭೀರ ಸ್ವರೂಪ ಪಡೆದಿದ್ದು, ಗ್ರಾಮಸ್ಥರು ರಸ್ತೆಗೆ ಇಳಿದು ಭಾರೀ ಪ್ರತಿಭಟನೆ ನಡೆಸಿದರು. ಹಲವು ವರ್ಷಗಳಿಂದ ರಸ್ತೆಯ ಸ್ಥಿತಿ ಅತ್ಯಂತ ಹದಗೆಟ್ಟಿದ್ದು, ಮಳೆಗಾಲ ಇರಲಿ ಬೇರೆ ಸಮಯದಲ್ಲೂ ಸಂಚಾರವೇ ಅಸಾಧ್ಯವಾಗುತ್ತಿರುವುದಾಗಿ ಗ್ರಾಮಸ್ಥರು ಅಳಲು ತೋಡಿಕೊಂಡರು. ಒಂದು ಆಂಬ್ಯುಲೆನ್ಸು ಕೂಡ ಗ್ರಾಮಕ್ಕೆ ಬರುವುದಕ್ಕೂ ಆಗೋದಿಲ್ಲ. ರೋಗಿಗಳನ್ನು ಆಸ್ಪತ್ರೆಗೆ ಕೊಂಡೊಯ್ಯುವುದು ಜೀವಪಣವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆ ಕುರಿತು ಕೇಳಿದರೆ ಅನುದಾನ ಬಿಡುಗಡೆಯಾಗಿಲ್ಲ ಎಂದು ಶಾಸಕರು ಹೇಳುತ್ತಿರುವುದನ್ನು ಗ್ರಾಮಸ್ಥರು ಗಂಭೀರವಾಗಿ ಪ್ರಶ್ನಿಸಿದರು. ತಕ್ಷಣ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ರಸ್ತೆ ಅಭಿವೃದ್ಧಿಯಾಗಿಲ್ಲ, ಎಲ್ಲ ಗುಂಡಿ ಬಿದ್ದು ರಸ್ತೆ ಅಭಿವೃದ್ಧಿಯಾಗಿದೆ, ಹಾಳಾಗಿದೆ. ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಂಎಲ್ಎ ಅವರು. ಮಹಿಳೆಯರು, ಬಾಣತಿಯರು ಈ ಭಾಗದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ 25ರಿಂದ 40 ಕಿಲೋಮೀಟರ್ ದೂರ ಬರಬೇಕಾಗಿದೆ. ಅಷ್ಟರಲ್ಲಿ ಆಂಬುಲೆನ್ಸ್ ಒಳಗಡೆ ಹೆರಿಗೆ ಆಗಿರ್ತದೆ. ಮೂಲಭೂತ ಸೌಕರ್ಯದ ಈ ಭಾಗದ ಜನ ತುಂಬಾ ತೊಂದರೆಯಲ್ಲಿದ್ದೇವೆ. ಗುದ್ಲಿ ಪೂಜೆ ಮಾಡಿದ್ದಾರೆ ಎಂಎಲ್ಎ ಅವರು. ಈಗ 3-4 ತಿಂಗಳಿಂದಲೇ ಮಾಡ್ಬಿಟ್ಟಿದ್ದಾರೆ. ಯಾತಿಗೆ ಪ್ಯಾಚ್ ವರ್ಕ್ ಮಾಡಲಿ ಅಂತಂದ್ರೆ ಎಲ್ಲಾದ್ರೂ ಗುಂಡಿ ಬಿದ್ದಿರೋದಕ್ಕೆ, ಗುಂಡಿ ಪ್ಯಾಚ್ ಮಾಡೋದಕ್ಕೆ ಯಾರಾದ್ರೂ ಗುದ್ಲಿ ಪೂಜೆ ಮಾಡ್ತಾರ? ಇದೊಂದು ಅವ್ಯವಸ್ಥೆ. ಇದೊಂದು ಆಸ್ಪತ್ರೆ ಇದೆ, 1.5 ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆನ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಡಾಕ್ಟರ್ ಇಲ್ಲ, ಸಿಬ್ಬಂದಿ ಇಲ್ಲ, ಹೆರಿಗೆ ವಾರ್ಡ್ ಇಲ್ಲ. ಹೆರಿಗೆ ವಾರ್ಡ್ ಕೂಡ ಕಟ್ಟಿದ್ದಾರೆ, ಹೆರಿಗೆ ವಾರ್ಡ್ ಇಲ್ಲ. ಸರ್ಕಾರ ಸಫಾರಿ, ಜೀಪ್ ಸಫಾರಿ ಮಾಡಿದ ತಪ್ಪೇನಿದೆ? ಅದರಿಂದ ಯಾವ ತಪ್ಪು ಏನಿಲ್ಲ. ಅದನ್ನು ಕೂಡ ಮುಂದುವರಿಸಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೇವೆ. ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 24 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ. ಅವರೆಲ್ಲ ನೊಣ ಹೊಡಿತಾ ಇದ್ದಾರೆ. ₹1 ಅನುದಾನ ಇಲ್ಲ, ಮತ್ತೆ ಅಭಿವೃದ್ಧಿ ಇಲ್ಲ. ಕೆಲಸ ಮಾಡಕ್ ಪಾಪ ಮುಖ ತೋರ್ಸಕ್ಕಾಯ್ತಲ್ಲ ಸಾರ್ವಜನಿಕರಿಗೆ. ನಾವು ಮೆಂಬರ್ ಅಂತ ಹೇಳಿ ಬಟ್ಟಾಕ ಓಡಾಡ್ತಾರೆ ಪಾಪ. ₹1 ಸರ್ಕಾರ ಅನುದಾನ ಕೊಟ್ಟಿಲ್ಲ, ಯಾವುದೋ ಅನುದಾನ ಬಿಡುಗಡೆ ಆಗಿಲ್ಲ. ರಸ್ತೆ ಮಾಡ್ತೀವಿ ಅಂತ ಹೇಳಿ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಅನುದಾನ ಬಿಡುಗಡೆ ಆಗದೇನೆ ಸುಮ್ಮನೆ ಆಗಿದೆ ಅಂತ ಹೇಳ್ತಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಚಿಕ್ಕ ಜಾತ್ರೆ ಭಕ್ತಿ ಭಾವದಿಂದ ವಿಜೃಂಭಣೆಯೊಂದಿಗೆ ಜರುಗಿತು. ಸಾವಿರಾರು ಭಕ್ತರು ಬೆಳಗ್ಗೆಯಿಂದ ದೇವಾಲಯಕ್ಕೆ ಆಗಮಿಸಿ ಶ್ರೀ ಗಣಪತಿ, ಶ್ರೀ ಚಂಡಿಕೇಶ್ವರ ಹಾಗೂ ಶ್ರೀ ಶ್ರೀಕಂಠೇಶ್ವರ ಪಾರ್ವತಮ್ಮ ರಥಗಳನ್ನು ಎಳೆದು ನಮನ ಸಲ್ಲಿಸಿದರು. ಬೆಳಿಗ್ಗೆ 9 ರಿಂದ 9:30 ಶುಭ ಧನುರ್ಲಗ್ನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ರಥಗಳಿಗೆ ಕಾಯಿ ಹೊಡೆದು ಚಾಲನೆ ನೀಡಲಾಯಿತು. ದೇವಾಲಯದ ಆಡಳಿತಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲಿ ನಡೆದ ಪೂಜಾ ಕ್ರಮದಲ್ಲಿ ರಥಗಳನ್ನು ಬಣ್ಣ ಬಣ್ಣದ ಬಟ್ಟೆ, ಹೂವು ಹಾಗೂ ತೋರಣಗಳಿಂದ ಅಲಂಕರಿಸಲಾಯಿತು. ಹುಣ್ಣಿಮೆ ಹಾಗೂ ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ಭಕ್ತರ ಸಂಚಾರ ಹೆಚ್ಚಿದ್ದರಿಂದ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದರು. ಗದಗ ನಗರದಲ್ಲಿ ಮಹಿಳೆಯರ ಫೋಟೋಗಳನ್ನು ಕದ್ದು ಕ್ಲಿಕ್ಕಿಸುತ್ತಿದ್ದ ವ್ಯಕ್ತಿಯೊಬ್ಬನಿಗೆ ಸ್ಥಳೀಯ ಮಹಿಳೆಯೇ ತಕ್ಕಪಾಠ ಕಲಿಸಿದ ಘಟನೆ ದಾಸರ ಓಣಿಯಲ್ಲಿ ನಡೆದಿದೆ. ಅನುಮಾನಾಸ್ಪದವಾಗಿ ಮೊಬೈಲ್ನಲ್ಲಿ ಮಹಿಳೆಯರ ಚಿತ್ರಗಳನ್ನು ಸೆರೆಹಿಡಿಯುತ್ತಿದ್ದ ಆರೋಪಿಗೆ ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮಂಗಳಾರತಿ ಮಾಡಿ ಗದರಿಸಿದ್ದಾರೆ. ಅವರ ಧೈರ್ಯದಿಂದ ಕಿಡಿಗೇಡಿ ಭಯಭೀತನಾಗಿದ್ದು, ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ವೈರಲ್ ಆಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಗೌಪ್ಯತೆ ಉಲ್ಲಂಘನೆಗೆ ವಿರೋಧವಾಗಿ ಜನರು ಬೆಂಬಲ ವ್ಯಕ್ತಪಡಿಸಿದ್ದಾರೆ.
ಯಾದಗಿರಿಯಲ್ಲಿ ಸೈದಾಪುರ ಹೊರವಲಯದ ಕಣೇಕಲ್ ರಸ್ತೆಯಲ್ಲಿರುವ ಬನದೇಶ್ವರ ಕಾಟನ್ ಮಿಲ್ನಲ್ಲಿ ಬುಧವಾರ ಮಧ್ಯರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. 10-15 ನಿಮಿಷಗಳಲ್ಲಿ ಜ್ವಾಲೆಗಳು ವ್ಯಾಪಕವಾಗಿ ಹರಡಿದ್ದು, ಕಾರ್ಖಾನೆಯ ಒಳಭಾಗದಲ್ಲಿ ಸಂಗ್ರಹಿಸಿದ್ದ ಕಾಟನ್ ಬ್ಯಾಲ್ಸ್ ಮತ್ತು ಯಂತ್ರೋಪಕರಣಗಳಿಗೆ ಬೆಂಕಿ ತಗುಲುವ ಸಾಧ್ಯತೆ ಹೆಚ್ಚಾಗಿತ್ತು. ಆದರೆ ಅಲ್ಲಿ ಹಾಜರಿದ್ದ ಸಿಬ್ಬಂದಿ ಸಮಯ ಪ್ರಜ್ಞೆಯೊಂದಿಗೆ ವಿದ್ಯುತ್ ಸರಬರಾಜು ಸ್ಥಗಿತಗೊಳಿಸಿ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ಅಗ್ನಿಶಾಮಕ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಬಂದು ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದು ದೊಡ್ಡ ಅನಾಹುತವನ್ನೇ ತಪ್ಪಿಸಿದ್ದಾರೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯವಾಗಿಲ್ಲದಿದ್ದರೂ ಭಾರೀ ಆರ್ಥಿಕ ನಷ್ಟ ಸಂಭವಿಸಿರುವುದಾಗಿ ಅಂದಾಜಿಸಲಾಗಿದೆ. ಹಿಂದಕ್ಕೆ ಗಾಡಿ चालू करो ना यार, हमारे नया तारे ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಡಾ. ಸಿ.ಎನ್. ಮಂಜುನಾಥ್ ಅವರು ಸಂಸತ್ನಲ್ಲಿ ರೈತರ ಪರವಾಗಿ ಗಂಭೀರವಾಗಿ ಧ್ವನಿ ಎತ್ತಿದ್ದಾರೆ. ಎಸ್ಟಿಆರ್ಆರ್ ರಸ್ತೆಯ ನಿರ್ಮಾಣಕ್ಕಾಗಿ 2021ರಲ್ಲಿ ಸುಮಾರು 7200 ಎಕರೆ ರೈತರಿಂದ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದ್ದರೂ ಇದುವರೆಗೆ ಯಾವುದೇ ಪರಿಹಾರ ನೀಡಲಾಗಿಲ್ಲ ಎಂದು ಅವರು ಉಲ್ಲೇಖಿಸಿದರು. ಪರಿಹಾರಕ್ಕಾಗಿ ರೈತರು ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಸರ್ಕಾರದಿಂದ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ. ಇದರಿಂದ ಅನೇಕ ರೈತ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಕಣ್ಣೀರಿನಲ್ಲಿ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಪರಿಹಾರ ವಿತರಣೆಗೆ ಕ್ರಮ ಕೈಗೊಳ್ಳುವುದನ್ನು ಅವರು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಮಂಜುನಾಥ್ ಜಿ, Many thanks to Chairman Speaker Madam for this opportunity to raise an issue of public importance. See, we have a Greenfield National Highway project called STRR, Satellite Ring Road, attached to 948A National Highway. The 2,200 acres of land is acquired in the year 2021. So far, no land compensation has been given to these farmers. Farmers are in distress, they are in tears. So, through you, Madam, I urge upon the Ministry of Road Transport and also PMO to really clear this project so that farmers, this long pending issue of compensation can be given to these farmers. And because this particular STRR project runs through my Bangalore rural constituency of Magdi, Ramnagar, Anekal and Harolli.
So I again once again request the Honorable Ministry and also the PMO to really expedite this thing so that the long pending compensation to the farmers can be given. Thank you, Madam. ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಗನವಾಡಿ ಅಕ್ಷರದಾಸೋಹ ಆಶಾ ಕಾರ್ಯಕರ್ತೆಯರ ಧ್ವನಿಯನ್ನು ದೆಹಲಿಗೆ ಕೊಂಡೊಯ್ದ HDK. ಬೇಡಿಕೆಗಳಿಗೆ ಕೇಂದ್ರ ಸಚಿವೆ ಪರಿಹಾರ ಭರವಸೆ. ಸೇತುವೆಯಾದ HD ಕುಮಾರಸ್ವಾಮಿ. ಕಾಫಿನಾಡಿನಲ್ಲಿ ದತ್ತ ಜಯಂತಿ ಅದ್ದೂರಿ ಸಂಭ್ರಮ. ಭಕ್ತಿಯ ಮಹಾಪೂರ. ಶೋಭಾಯಾತ್ರೆಯಲ್ಲಿ ಸಿ.ಟಿ. ರವಿ ಭರ್ಜರಿ ಸ್ಟೆಪ್ಸ್. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಂದೋಬಸ್ತ್. ರಾಷ್ಟ್ರೀಯ ಹೆದ್ದಾರಿ 373 ವಿಳಂಬದ ಬಗ್ಗೆ ಸಂಸತ್ತಿನಲ್ಲಿ ಪ್ರಶ್ನೆ ಕೇಳಿದ ಸಂಸದ. ಕೇಂದ್ರದ ಗಮನ ಸೆಳೆದ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಪಟೇಲ್. ಪರಿಹಾರ ಮೊತ್ತದ ವಿಳಂಬಕ್ಕೆ ತಕ್ಷಣ ಪರಿಹಾರ ಕಲ್ಪಿಸುವಂತೆ ಒತ್ತಾಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.